ತೆಂಗಿನ ಎಣ್ಣೆನ ಬಳಸ್ಕೊಂಡು ಹೇಗೆ ವೆಯ್ಟ್ ಲಾಸ್ನ ಮಾಡಬೇಕು, 1 ತಿಂಗಳಿಗೆ 5 kg ವೆಯ್ಟ್ ಲಾಸ್ನ ಮಾಡ್ಕೊಬೋದು. ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ಆಶಾ. ಇವತ್ತು ನಾನು ನಿಮಗೆ ಒಂದು ಆರೋಗ್ಯಕರವಾಗಿರುವಂತಹ ಸಂದೇಶನ ತಗೊಂಡ್ಬಂದಿದ್ದೀನಿ. ಹಿಂದಿನ ಸಂಚಿಕೆಯಲ್ಲಿ ವೆಯ್ಟ್ ಲಾಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ತೆಂಗಿನ ಎಣ್ಣೆನ ಬಳಸ್ಕೊಂಡು ಹೇಗೆ ವೆಯ್ಟ್ ಲಾಸ್ನ ಮಾಡಬೇಕು ಅಂತ ಹೇಳಿ ಇವತ್ತು ನೋಡೋಣ ಬನ್ನಿ. ಫ್ರೆಂಡ್ಸ್, ಬೆಳಗ್ಗೆ ಎದ್ದ ತಕ್ಷಣ 2 ಸ್ಪೂನು ತೆಂಗಿನ ಎಣ್ಣೆನ ಡೈರೆಕ್ಟು ನಿಮ್ಮ ಬಾಯಿಗೆ ತಗೊಳ್ಳಿ. ಅದಾದಮೇಲೆ 1 ಗ್ಲಾಸ್ ಆಫ್ ವಾಟರು, 1 ಗ್ಲಾಸ್ ವಾಟರ್ಗೆ ಹಾಟ್ ವಾಟರ್ಗೆ 2 ಸ್ಪೂನು ನಿಂಬೆ ರಸನ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನೀವು ಅದನ್ನು 1 ಗ್ಲಾಸ್ ಹಾಟ್ ವಾಟರ್ನ ತಗೊಳ್ಳಿ. ಅದು ತಗೊಂಡಾದಮೇಲೆ ಸ್ಪ್ರೌಟ್ಸ್ ಅಂದರೆ ನೆನೆ ಹಾಕಿರುವಂತಹ ಮೊಳಕೆ ಕಾಳು. ಮೊಳಕೆ ಕಾಳಿಗೆ ಒಂದಷ್ಟು ಫ್ರೂಟ್ಸ್ಗಳನ್ನ ಮಿಕ್ಸ್ ಮಾಡ್ಕೊಬೋದು. ಅದಕ್ಕೆ 1 ಸ್ಪೂನ್ ವರ್ಜಿನ್ ಕೊಕೊನೆಟ್ ಆಯಿಲ್ನ ಸ್ಪ್ರೌಟ್ಸ್ ಮೇಲೆ ಹಾಕ್ಕೊಂಡು ಆ ವೆಜಿಟೇಬಲ್ಸ್ನ ಮತ್ತು ಸ್ಪ್ರೌಟ್ಸ್ನ ತಗೊಬೋದು. ಅದಾದಮೇಲೆ ನೀವು ನೈಟ್ ನೆನೆ ಹಾಕಿರುವಂಥ ಒಂದು ಕೆಲಸ ಮಾಡಬೇಕಾಗಿದೆ. ನೈಟು ನೆನೆ ಹಾಕಬೇಕಾಗುತ್ತೆ. ಏನಂತ ಅಂದರೆ ಸಜ್ಜೆ, ನವಣೆ, ಆರ್ಕ, ಇದು ಈ ಮೂರನ್ನು ಅರ್ಧ ಗ್ಲಾಸ್ ಅಂದರೆ 2 ಸ್ಪೂನ್, 2 ಸ್ಪೂನು ಆರ್ಕ, ನವಣೆ, ಸಜ್ಜೆ ಈ ಮೂರನ್ನು ನೆನೆ ಹಾಕಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಮಡಕೆಯನ್ನ ತಗೊಳ್ಳಿ. ಮಡಕೆಯಲ್ಲಿ 1 ಸ್ಪೂನು ವರ್ಜಿನ್ ಕೊಕೊನೆಟ್ ಆಯಿಲು, ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳಿ. ಒಗ್ಗರಣೆ ಅಂತ ಅಂದರೆ ಕೆಲವಷ್ಟು ವೆಜಿಟೇಬಲ್ಸು ಮತ್ತು ಆನಿಯನ್ನು ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ. ಅದು ನವಣೆ, ಆರ್ಕ ಇದು ಎರಡೂ ಏನು ನೆನೆ ಹಾಕಿದ್ದೀರ ಅದರೊಳಗೆ ಹಾಕಿ 1 ಬೌಲ್ ನವಣೆ ಆರ್ಕದ ಮಿಶ್ರಣಕ್ಕೆ 6 ಬೌಲು ನೀರನ್ನ ಮಿಶ್ರಣ ಮಾಡಿ ಗಂಜಿ ಥರ ಅದು ಕನ್ಸಿಸ್ಟೆನ್ಸಿ ಬರಬೇಕು. ಅದಾದಮೇಲೆ ಚೆನ್ನಾಗಿ ಕುದಿಸಿ ಅಕ್ಕಿನ ಪಕ್ಕಕ್ಕಿಟ್ಟಾದ್ಮೇಲೆ ಅದಕ್ಕೆ ಒಂದು ಬಟ್ಟೆನ ಕಟ್ಟಿ ಅದು 2 ಗಂಟೆ ಆದ ಮೇಲೆ ಬೆಳಗ್ಗೆಯಿಂದ ಸಂಜೆವರೆಗೂ ನಿಮಗೆ ಯಾವಾಗೆಲ್ಲ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗುತ್ತೆ ಆ ಸಜ್ಜೆ, ನವಣೆ, ಆರ್ಕದನ್ನ ನೀವು ಯಾವಾಗ ಬೇಕಾದ್ರೂ ಒಂದೊಂದು ಬೌಲು ಸೇವನೆ ಮಾಡ್ಬೋದು. ಅದಾದಮೇಲೆ 12:30ಗೆ ನೀವು ಒಂದು ಫ್ರೂಟ್ಸ್ ಜ್ಯೂಸ್ನ ತಗೊಳ್ಳಿ. 1:30ಗೆ ಲಂಚ್ಗೆ ರೆಡಿ ಮಾಡ್ಕೊಳ್ಳಿ. ಲಂಚ್ಗೆ 1 ಬೌಲ್ ರೈಸು, 1 ಚಪಾತಿನ ಯೂಸ್ ಮಾಡ್ಕೊಳ್ಳಿ. ಜೊತೆಗೆ 1 ಬೌಲು ವೆಜಿಟೇಬಲ್ಸು ಅದನ್ನು ಸೇವನೆ ಮಾಡ್ಕೊಳ್ಳಿ. 4:15ಗೆ ಬ್ಲ್ಯಾಕ್ ಟೀ ಆರ್ ಬ್ಲ್ಯಾಕ್ ಕಾಫಿನ ಸೇವನೆ ಮಾಡಿ. 7:15ಗೆ ನಿಮ್ಮ ಡಿನ್ನರ್ ಮುಗ್ದಿರಬೇಕು. 7:15ಗೆ ನೀವು 1 ಬೌಲು ಯಾವುದಾದ್ರೂ ವೆಜಿಟೇಬಲ್ಸ್ ಸಲಾಡ್ ಇಲ್ಲ ಅಂತಂದರೆ ನಿಮಗೆ ಅದು ವೆಜಿಟೇಬಲ್ಸು ಏನಾದ್ರೂ ಕರಿಗಳನ್ನ ಮಾಡಿಕೊಂಡು ತಗೊಳ್ಳಿ. ಅದಾಗಲಿಲ್ಲ ಅಂತ ಅಂದರೆ ಬೇಗ ನಾನು ವೆಯ್ಟ್ ಲಾಸ್ ಆಗಬೇಕು, ಯಾರಿಗೆಲ್ಲ ಬೇಗ ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರು 1 ಬೌಲು ಓಟ್ಸ್ನ ತಗೊಳ್ಳಿ. 1 ಬೌಲ್ ಓಟ್ಸ್ನ ತಗೊಳ್ಳೋದ್ರಿಂದ ನೀವು 1 ತಿಂಗಳು ಇದನ್ನು ಕರೆಕ್ಟಾಗಿ ಮಾಡಿದ್ದೇ ಆದಲ್ಲಿ 1 ತಿಂಗಳಿಗೆ 5 kg ವೆಯ್ಟ್ ಲಾಸ್ನ ಮಾಡ್ಕೊಬೋದು. ಬನ್ನಿ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಬಾಡಿಲಿ ಸ್ಟ್ರೆಸ್ಸು, ಟೆನ್ಷನ್ನು, ಯಾರಿಗೆಲ್ಲ ಆ್ಯಕ್ಟಿವ್ನೆಸ್ ಇಲ್ಲ ಅವರಿಗೆ ತೆಂಗಿನ ಎಣ್ಣೆನ ಉಪಯೋಗಿಸ್ಕೊಂಡು ಹೇಗೆ ಟೆನ್ಷನ್ಸು, ಸ್ಟ್ರೆಸ್ಸಿಂದ ನೀವು ಬೂಸ್ಟ್ ಆಗ್ತೀರಾ ಮತ್ತು ಸ್ಟ್ರೆಸ್ಸಿಂದ ಹೇಗೆ ಈಚೆಗೆ ಬರೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ನಮಸ್ತೆ ವೀಕ್ಷಕರೇ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.